Good morning, dear students. In previous class, we discussed about the properties and measurements of the matter. Okay. So, in previous class, we discussed about SI system. Alva? So, SI system. So, in SI system, we studied about 7 basic fundamental units which are used to derive the other properties or other quantities of a matter. Alva? So, ಯಾವವು 7 fundamental units ಯಾವವು? So, first one is amount of substance, second one is electric current, third one is luminous intensity, fourth one is length, fifth mass, sixth temperature and seventh time. Alva? So, these are the 7 basic fundamental units in a SI system. Okay. So, next in today's session we will discuss the prefix which are used in the SI system. The prefix ಅಂತಂದರೆ ಸೊ ನೀವೀಗ ಏನು ಶುಗರ್ ತೊಗೊಳ್ಳಿಕ್ಕೆ ಹೋಗ್ತೀರಾ ಅಥವಾ ಏನು ನೀವು ಯಾವುದಾದ್ರೂ ಸಾಲ್ಟ್ ಆಗಿರ್ಬೋದು ಅಥವಾ ಯಾವುದಾದ್ರೂ ಗ್ರೈನ್ಸ್ನ ಏನಾದರೂ ಸ್ಟೋರಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಹೋದಾಗ ಸೊ ಅಲ್ಲಿ ನೀವೇನಂತೀರಿ kg. ಆಮೇಲೆ ನೀವು ಈಗ ಡಿಸ್ಟೆನ್ಸ್ನ ನೀವು ಇದು ಹೇಳಬೇಕಾದಾಗ ಏನಂತ ಹೇಳಿ ಯೂಸ್ ಮಾಡ್ತೇವೆ ನಾವು ಸೆಂಟಿಮೀಟರು, ಮೀಟರು ಈ ಟೈಪೆಲ್ಲ ಯೂಸ್ ಮಾಡ್ತೇವೆ. ಆಮೇಲೆ ನಾವು ಯಾವುದೇ ಒಂದು ಮ್ಯಾಟರ್ನ ನಾವು ವೇ ಮಾಡಬೇಕಂದ್ರೆ kg ಅಂತ ಮಾಡ್ತೇವೆ. ಆಮೇಲೆ ಮತ್ತು ಗ್ರಾಮ್ಸ್ನಲ್ಲಿ ಮಾಡ್ತೇವೆ, ನೆಕ್ಸ್ಟು ಮಿಲಿಗ್ರಾಮ್ಸ್ನಲ್ಲಿ ಮಾಡ್ತೇವೆ, ಮೈಕ್ರೋಮೀಟರು, ಸೆಂಟಿಮೀಟರು ಈ ಟೈಪ್ ನಾವೇನು ಮಾಡ್ತೇವೆ. ಸೊ ಯೂನಿಟ್ಸಿಗೆ ನಾವೇನು ಮಾಡ್ತೇವೆ, ಪ್ರಿಫಿಕ್ಸ್ನ ಯೂಸ್ ಮಾಡ್ತೇವೆ. ಸೊ ಆ ಪ್ರಿಫಿಕ್ಸ್ನ ನಾವು ಏನು ಯೂಸ್ ಮಾಡ್ತೇವೆ ಅನ್ನೋದನ್ನು ಈ ಸೆಷನಲ್ಲಿ ನಾವು ಏನು ಮಾಡೋಣ, ಡಿಸ್ಕಸ್ ಮಾಡೋಣ. ಸೊ ಫಸ್ಟ್ 10⁻⁻12. ಓಕೆ. ಸೊ 10⁻⁻12 ಪ್ರಿಫಿಕ್ಸ್ ಇದು ಮಲ್ಟಿಪ್ಲೈ, 10⁻⁻12 ಮಲ್ಟಿಪ್ಲೈ. ಸೊ ಪ್ರಿಫಿಕ್ಸ್ನ ಏನಂತ ಹೇಳಿ ಯೂಸ್ ಮಾಡ್ತೇವೆ, ಪಿಕೋ ಅಂತ ಹೇಳಿ ಯೂಸ್ ಮಾಡ್ತೇವೆ. ಸೊ 10⁻⁻12 ಇತ್ತಂದರೆ ಪಿಕೋ. ಸೊ ದ್ಯಾಟ್ ಈಸ್ ಗೋಯಿಂಗ್ ಟು ಇಂಡಿಕೇಟೆಡ್ ಬೈ ದಿ ಸಿಂಬಲ್ ಸ್ಮಾಲ್ ಲೆಟರ್ ಪಿ. ಓಕೆ. ಸೊ ಸೇಮ್ ವೇ 10⁻⁹. okay. So this is called nano. So this is indicated by small letter L. So next 10⁻⁻6. So here the 10⁻⁻6 is called micro. Micro is the prefix and the symbol is, this one is the symbol for a micro. Next 10⁻⁻3. So this is called milli. ಸೊ ನೀವೇನಾದರೂ ಇದ್ರೆ ಮಿಲಿಗ್ರಾಮ್ಸ್ನಲ್ಲಿದೆ ಅಂತ ಹೇಳ್ತಾರಲ್ಲ, ಸೊ ಮಿಲಿ ನಥಿಂಗ್ ಬಟ್ 10⁻⁻3. ಸೊ ದಟ್ ಈಸ್ ಗೋಯಿಂಗ್ ಟು ಇಂಡಿಕೇಟೆಡ್ ಬೈ ಸ್ಮಾಲ್ ಲೆಟರ್ m. ನೆಕ್ಸ್ಟ್ 10⁻⁻2. ಸೊ ದಿಸ್ ಈಸ್ ನಥಿಂಗ್ ಬಟ್ ಸೆಂಟಿಮೀಟರ್ ಅಂತ ಹೇಳಿ ಹೇಳ್ತಾರಲ್ಲ, ಸೊ ಸೆಂಟಿ. ಸೊ ದಿಸ್ ಈಸ್ indicated by small letter c. Next 10⁻⁻1. so here 10⁻⁻1 ನ ಏನಂತ ಹೇಳಿ ಕರೀತಾರೆ, ಪ್ರಿಫಿಕ್ಸ್ನ ಡೆಸಿ ಅಂತ ಹೇಳಿ ಕರೀತಾರ. ಸೊ ಹಿಯರ್ ದಟ್ ಈಸ್ ಗೋಯಿಂಗ್ ಟು ಇಂಡಿಕೇಟೆಡ್ ಬೈ ಸ್ಮಾಲ್ ಲೆಟರ್ ಡಿ. ನೆಕ್ಸ್ಟ್ 10. ಸೊ 10ಗೆ ಏನಂತ ಹೇಳಿ ಕರಿಬೋದು, 10ಗೆ ಏನಂತ ಕರಿಬೋದು, ಹಿಯರ್ ದಿಸ್ ಈಸ್ ಕಾಲ್ಡ್ ಆಸ್ ಅ deca. So here this is indicated by DA. ಹೌದಲ್ವಾ? ಸೊ ನೆಕ್ಸ್ಟ್ 10⁻². ಸೊ 10⁻². ಸೊ 10⁻²ಗೆ ಏನಂತ ಹೇಳಿ ಕರೀತಾರೆ ಅಂದರೆ ಹೆಕ್ಟಾ. ಸೊ ಇದನ್ನ H ಇಂದ ಇಂಡಿಕೇಟ್ ಮಾಡಿ. ಸೊ ನೆಕ್ಸ್ಟು 10⁻3. ಸೊ 10⁻3ನ ಏನಂತ ಹೇಳಿ ಕರಿಬೋದು, ಕಿಲೋ. ದಿಸ್ ಈಸ್ ನಥಿಂಗ್ ಬಟ್ ದಿ ಕಿಲೋ. ಸೊ ದಿಸ್ ಈಸ್ ಆಲ್ಸೋ ಇಂಡಿಕೇಟೆಡ್ ಬೈ ಕೆ. ನೆಕ್ಸ್ಟ್ 10⁻6. ಸೊ 10⁻6ನ ನೀವೇನಂತ ಹೇಳಿ ಇಂಡಿಕೇಟ್ ಮಾಡ್ಬೋದು. ಸೊ ಇದಕ್ಕೆ ನಾವು ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಗೆ ನೀವು ಇದನ್ನ ಐಡೆಂಟಿಫಿಕೇಶನ್ ಮಾಡ್ಕೋಬೋದು ಅಂತ ಹೇಳ್ಬೋದು ಅಂದರೆ, ಸೊ ನೀವೆಲ್ಲರೂ ಈಗ ಏನು ನೆಟ್ ಪ್ಯಾಕ್ಸ್ನ ಯೂಸ್ ಮಾಡ್ತೀರಲ್ವಾ. ಸೊ ನೆಟ್ ಪ್ಯಾಕ್ಸ್ ಒಳಗೆ KB ಇರುತ್ತೆ, MB ಇರುತ್ತೆ,
GB ಇರುತ್ತೆ. ಸೊ ನೆಕ್ಸ್ಟ್ ನೀವು ಲ್ಯಾಪ್ಟಾಪ್ಸು ಅಥವಾ ಸಿಸ್ಟಮ್ಸ್ನ ಯೂಸ್ ಮಾಡಿದರೆ ನೀವು ಅಲ್ಲೂ ಏನು ಮಾಡ್ತೀರಾ TB ಅಂತ ಹೇಳಿ ಯೂಸ್ ಮಾಡ್ತೀರಾ. ಸೊ KB ಅಂದ್ರೇನು, MB ಅಂದ್ರೇನು, GB ಅಂದ್ರೇನು, TB ಅಂದ್ರೇನು ಅಂತ ಹೇಳಿ ನಿಮ್ಗೆ ಗೊತ್ತಿರ್ಬೋದಲ್ಲ. ಸೊ MB ಅಂತಂದರೆ ಮೆಗಾಬೈಟ್ಸ್, GB ಅಂತಂದರೆ ಗಿಗಾಬೈಟ್ಸ್, TB ಅಂದರೆ ಟೆರಾಬೈಟ್ಸ್. ಓಕೆ, 10⁶ is nothing but the prefix mega. So it is indicated by capital M. Okay, so same way 10⁹. So 10⁹ ನ ಏನಂತ ಇಂಡಿಕೇಟ್ ಮಾಡ್ಬೋದು, giga. So this is indicated by capital G. Next 10⁻²². So this is indicated, sorry, the prefix is tera, that is indicated by T. Okay, so these are the some prefix which are used before the SI units. Okay, so ಬಿಟ್ಟು ಇನ್ನು ಎಕ್ಸ್ಟ್ರಾ ಯೂನಿಟ್ಸ್ ಇವೆ. ಎಕ್ಸ್ಟ್ರಾ ಯೂನಿಟ್ಸ್ ಅಂತಂದರೆ ನೀವೀಗ ಯಾವ್ದು ತಗೋದು, 10⁻21 ಇತ್ತಂದರೆ ಅದಕ್ಕೆ ಜಿಪ್ಟಾ ಅಂತ ಹೇಳಿ ಕರೀತಾರೆ. ನೆಕ್ಸ್ಟ್ 10⁻15 ಇತ್ತಂದರೆ ಅದಕ್ಕೆ ಫೆಮ್ಟೋ ಅಂತ ಹೇಳಿ ಕರೀತಾರೆ. ಬಟ್ ಸೊ ನೀವು ಜಾಸ್ತಿ ಮ್ಯಾಕ್ಸಿಮಮ್ ಯೂಸ್ ಮಾಡೋದು 10⁻12 to 10⁻12. ಸೊ ಇದನ್ನು ಹೇಗೆ ನೆನ್ಪಿಟ್ಕೋಬೋದು ಅಂತಂದರೆ, ಸೊ ಇಲ್ಲೇನಿದೆ 10 ಫಿಕ್ಸ್, 10ಇಂದ 10⁻1, 10⁻². ಸೊ ಇವೇ ನೀವು ನೋಡ್ರಿ, ಇವು ದೇ ಆರ್ ದಿ ಮಲ್ಟಿಪಲ್ಸ್ ಆಫ್ 3, 6, 9, 12. ಸೊ ದೇ ಆರ್ ದಿ ಮಲ್ಟಿಪಲ್ಸ್ ಆಫ್ 3 ನಾ. ಸೊ 10⁻12 ಅಂತಂದರೆ ಪಿಕೋ, 10⁻9 ಅಂದರೆ ನ್ಯಾನೋ, 10⁻6 ಅಂದರೆ ಮೈಕ್ರೋ, 10⁻3 ಅಂದರೆ ಮಿಲಿ. ಓಕೆ, 10⁻2 ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವು ಆಲ್ರೆಡಿ ಜಾಸ್ತಿ ಯೂಸ್ ಮಾಡಿರ್ತೀರ, 8th 9th 10ನಲ್ಲೂ ಯೂಸ್ ಮಾಡಿರ್ತೀರ. 10⁻12 ಅಂತಂದರೆ ಸೆಂಟಿ. ನೆಕ್ಸ್ಟ್ 10⁻1 ಅಂತಂದರೆ ಡೆಸಿ. ಸೊ ನೀವು ಡೆಸಿಮಲ್ ಅಂತ ಹೇಳಿ ಹೇಳ್ತೀರ, 0.1. ಸೊ ದಿಸ್ ಈಸ್ ದಿ ಡೆಸಿಮಲ್. ಓಕೆ, ಸೊ 10⁻1 ಅಂತಂದರೆ 0.1 ಹೌದಲ್ವಾ. ಸೊ 0.1 ಅಂತಂದರೆ ಡೆಸಿಮಲ್. ಸೊ ಇದಕ್ಕೇನಂತ ಹೇಳಿ ಕರಿತೀವಿ ನಾವು, ಪ್ರಿಫಿಕ್ಸು ಡೆಸಿ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ ಸೇಮ್ ವೇ 10 ಇತ್ತಂತಂದರೆ ನಾವು ಡೆಕ್ಕಾ ಅಂತ ಹೇಳಿ ಯೂಸ್ ಮಾಡ್ತೀವಿ. ಸೊ 10⁻2 ಇತ್ತಂದರೆ ಹೆಕ್ಟಾ, 10⁻3 ಇತ್ತಂದರೆ ಕಿಲೋಗ್ರಾಮ್ಸು. ನೀವು ಸಬ್ಸ್ಟೆನ್ಸ್ನ ವೇಟ್ ಮಾಡ್ಬೇಕಾದ್ರೆ ಎಷ್ಟು kg ಇದೆ ಅಂತ ಹಿಂಗೆಲ್ಲ ಹೇಳ್ತಿರಲ್ಲ. ನೆಕ್ಸ್ಟು ನೀವು ನೆಟ್ ಪ್ಯಾಕ್ಸ್ ಯೂಸ್ ಮಾಡ್ಬೇಕಾರೆ ಕಿಲೋಬೈಟ್ಸು, ಮೆಗಾಬೈಟ್ಸು, ಆಮೇಲೆ ಗಿಗಾಬೈಟ್ಸು, ಟೆರಾಬೈಟ್ಸು, MB, GB, TB ಅಂತ ಹೇಳಿ ಯೂಸ್ ಮಾಡ್ತಿರಲ್ಲ. ಸೊ ಸೇಮ್ ಹಿಯರ್ ದ ಕಿಲೋ means K. The kilo means 10⁻3. Next mega means 10⁻6. Giga means 10⁻9. Tera means 10⁻12. Okay, so these are the prefix we are going to use before the SI units. Okay, so next we will discuss about some important properties of matters. Okay, so ಮ್ಯಾಟರ್ದು ಇಂಪಾರ್ಟೆಂಟ್ ಪ್ರಾಪರ್ಟೀಸ್ನ ನಾವೇನು ಮಾಡೋಣ, ಸ್ವಲ್ಪ ಡೀಟೇಲ್ ಆಗಿ ಸ್ಟಡಿ ಮಾಡೋಣ. ಸೊ ಇನ್ ದ್ಯಾಟ್ ಫಸ್ಟ್ ಒನ್ ಈಸ್ ಮಾಸ್ ಆ್ಯಂಡ್ ವೇಟ್. ಸೊ ಇಲ್ಲೇ ಮಾಸ್ ಮತ್ತು ವೇಟು ಎರಡು ಏನು ಸೇಮ್ ಅಲ್ಲ, ದೇ ಆರ್ ಬೋತ್ ಆರ್ ಡಿಫ್ರೆಂಟ್. ಸೊ ಮಾಸ್ ಈಸ್ ಡಿಫರ್ ಫ್ರಮ್ ವೇಟ್. ಓಕೆ, ಸೊ ಮಾಸು ಮತ್ತು ವೇಟ್ ಏನವು ಡಿಫ್ರೆಂಟ್ ಇರ್ತವೆ. ಸೊ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಅಂದರೆ ಬೇರೆ, ವೇಟ್ ಆಫ್ ಅ ಸಬ್ಸ್ಟೆನ್ಸ್ ಅಂದರೂ ಬೇರೆ. ಓಕೆ, ಸೊ ಮಾಸ್ ಅಂದರೆ ಏನಂತ ಹೇಳ್ಬೋದಾ. ಸೊ ಮಾಸ್ of a substance is nothing but the amount of matter which is present in it. Okay, so mass is nothing but the amount of matter present in it. ಓಕೆ, ಸೊ ಎನಿ ಸಬ್ಸ್ಟೆನ್ಸ್ ಒಳಗೆ, ಯಾವುದೇ ಸಬ್ಸ್ಟೆನ್ಸ್ ಒಳಗೆ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಇರುತ್ತಲ್ಲ, ಸೊ ದ್ಯಾಟ್ ಈಸ್ ಕಾಲ್ಡ್ ಮಾಸ್. ಸೊ ಫಾರ್ ಎಕ್ಸಾಂಪಲ್ ಈಗ ಹ್ಯೂಮನ್ ಬಾಡಿನ ತೊಗೊಳೋಣ ನಾವು. ಹ್ಯೂಮನ್ ಬಾಡಿಲಿ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಆರ್ಗ್ಯಾನಿಸಮ್ಸ್ ಇದಾವ. ಸೊ ಡಿಫ್ರೆಂಟ್ ಟೈಪ್ ಆಫ್ ಆರ್ಗ್ಯಾನಿಸಮ್ಸ್ ಅಂತಂದರೆ ನಿಮಗೇನು ಡೈಜೆಸ್ಟಿವ್ ಸಿಸ್ಟಮ್ ಸಿಗುತ್ತೆ, ನೆಕ್ಸ್ಟ್ ರೆಸ್ಪಿರೇಟರಿ ಸಿಸ್ಟಮ್ ಸಿಗುತ್ತೆ, ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ, ಲಾರ್ಜ್ ಇಂಟೆಸ್ಟೈನ್ ಇರುತ್ತೆ, ಸೊ ನೆಕ್ಸ್ಟ್ ಹಾರ್ಟ್ ಇರುತ್ತೆ, ಲಂಗ್ಸ್ ಇರುತ್ತೆ, ಕಿಡ್ನಿ ಇರುತ್ತೆ. ಸೊ ದೇ ಆಲ್ ಆರ್ ಮ್ಯಾಟರ್. ಓಕೆ, ಸೊ ನಮ್ಗೆ ಆಲ್ರೆಡಿ ಮ್ಯಾಟರ್ ಅಂದರೆ ಗೊತ್ತಿದೆ. ಸೊ ಇಟ್ ಈಸ್ ಗೋಯಿಂಗ್ ಟು ಅಕ್ಯುಪೈ ದಿ ಸ್ಪೇಸ್. ಓಕೆ, ಸೊ ಒಂದು ಹ್ಯೂಮನ್ ಬಾಡಿ ಅಂತಂದರೆ ಇವೆಲ್ಲ ಏನು ಮ್ಯಾಟರ್ ಅಲ್ವಾ. ಸೊ ನಮಗಿಲ್ಲೇ ಮಾಸ್ ಅಂತಂದರೆ ಏನಂತ ಹೇಳಿದ್ವಿ ನಾವು,
the mass of a substance is nothing but the amount of matter present in it. Okay, so ನಾವೀಗ ಒಂದು ಮಾಸ್ ಆಫ್ ಸಬ್ಸ್ಟೆನ್ಸ್ ತಗೊಂಡ್ರೆ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ಸ್ ಪ್ರೆಸೆಂಟ್ ಇರ್ತಾವ ಅಂತ ಹೇಳಿ ನಾವೇನು ಸ್ಟಡಿ ಮಾಡ್ತೇವಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ದಿ ಮಾಸ್ ಆಫ್ ಸಬ್ಸ್ಟೆನ್ಸ್. ಸೊ ನೆಕ್ಸ್ಟ್, weight of substance. What do you mean by weight of substance? Okay, so here mass is differ from the weight. Okay, so mass is nothing but the amount of substance present in it. Okay, so weight antandre this is the force which is exerted by the gravity on an object. Okay, so ಯಾವುದೇ ಒಂದು ಆಬ್ಜೆಕ್ಟ್ನ, ಯಾವುದೇ ಒಂದು ಸಬ್ಸ್ಟೆನ್ಸ್ನ ತೊಗೊಂಡ್ರೆ ಅದ್ರ ಮೇಲೆ ಎಷ್ಟು ಗ್ರಾವಿಟೇಷನಲ್ ಫೋರ್ಸ್ ಎಕ್ಸರ್ಟ್ ಆಗಿದೆ ಅನ್ನೋದನ್ನು ನಾವೇನು ಹೇಳ್ತೇವಲ್ಲ, ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ದಿ ವೇಟ್. ಹೌದಲ್ವಾ? ಸೊ ವೇಟ್ ಈಸ್ ನಥಿಂಗ್ ಬಟ್ ದಿ ಫೋರ್ಸ್ exerted by gravity on an object. ಸೊ ಹೇಗೆ, ಸೊ ಈಗ ನಾವು ಇಲ್ಲೂ ಏನು ಮಾಡೋಣ, ಹ್ಯೂಮನ್ ಬಾಡಿನ ಎಕ್ಸಾಂಪಲ್ ತೊಗೊಳೋಣ. ಫೋರ್ಸ್ ಎಕ್ಸರ್ಟೆಡ್ ಬೈ ಗ್ರಾವಿಟಿ ಆನ್ ಆ್ಯನ್ ಆಬ್ಜೆಕ್ಟ್ ಅಂತಂದರೆ ಈಗ ನಾವೇನು ಮಾಡಿದ್ದೀವಿ, ಅರ್ತ್ ಮೇಲೆ ನಾವೇನು ಮಾಡಿದ್ದೀವಿ, ಈಗ ಅರ್ತ್ ಸರ್ಫೇಸ್ ಮೇಲೆ ನಾವು ನಿಂತಿದ್ದೇವೆ ಅಂತಂದರೆ ಯಾವ ರೀಸನ್ನಿಂದ ನಿಂತಿದ್ದೇವೆ, ಡ್ಯೂ ಟು ದಿ ಗ್ರಾವಿಟೇಷನಲ್ ಫೋರ್ಸ್ ಅಲ್ವಾ. ಸೊ ನಾವು ಈ ಗ್ರಾವಿಟೇಷನಲ್ ಫೋರ್ಸಿಂದ ಎಸ್ಕೇಪ್ ಮಾಡಿದಾಗ ಸೊ ಅವಾಗ ಏನಾಗುತ್ತೆ, ನಮ್ಮದು ವೇಟು ಸೇಮ್ ಇರಲ್ಲ. ಸೊ ಇದಕ್ಕೆ ನಾವು ಬೆಸ್ಟ್ ಎಕ್ಸಾಂಪಲ್ ತೊಗೊಂಡ್ರೆ 2 ಪ್ಲಾನೆಟ್ಸ್ ತೊಗೊಳೋಣ. ಯಾವುದು, ಅರ್ತ್ ಮತ್ತು ಮಾರ್ಸ್ ತೊಗೊಳೋಣ. ಅರ್ತ್ ಮತ್ತು ಮಾರ್ಸ್ ತೊಗೊಂಡ್ರೆ ಸೊ ಅರ್ತ್ ಒಳಗೆ ಒಂದು ಹ್ಯೂಮನ್ ಬಾಡಿ, ಒಂದು ಯಾವುದೇ ಒಬ್ಬ ಪರ್ಸನ್ದು ವೇಟ್ 100 kg ಇತ್ತಂತಂದರೆ ಅದೇ ಪರ್ಸನ್ನ ನಾವು ಮಾರ್ಸಿಗೆ ಕರ್ಕೊಂಡು ಹೋದರೆ ಸೊ ಅಲ್ಲಿ ಒಂದು ವೇಟು ಅರೌಂಡ್ 36 ಆರ್ 37 kg ಇರುತ್ತೆ. ಸೊ ಅಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಏನಿರುತ್ತೆ ಅರ್ತಿಗೆ ಕಂಪೇರ್ ಮಾಡಿದರೆ ಮಾರ್ಸ್ನಲ್ಲಿ ಗ್ರಾವಿಟೇಷನಲ್ ಫೋರ್ಸು ಕಡಿಮೆ ಇದೆ. ಸೊ ಆದ ಕಾರಣ ಏನಾಗುತ್ತೆ ಅಲ್ಲಿ, ಸೊ ಹ್ಯೂಮನ್ದು ವೇಟು ಕಡಿಮೆ ಬರುತ್ತೆ. ನೀವು ಆಲ್ರೆಡಿ ವೇಯಿಂಗ್ ಮಷಿನಲ್ಲಿ ನಿಂತು ನಿಮ್ದೇನು ಮಾಡಿರ್ತೀರಾ, ವೇಟ್ ಚೆಕ್ ಮಾಡಿರ್ತೀರಾ. ಸೊ ನಿಮ್ದು ಅರ್ತ್ ಒಳಗಿದ್ದಾಗ ಏನಾಗಿರುತ್ತೆ, ಸೊ ನಿಮ್ಮದು ವೇಟ್ ಈಗ ಎಷ್ಟು, ಯಾವುದೋ ಒಬ್ರು ಪರ್ಸನ್ ತೊಗೊಳೋಣ. ಸೊ ಜಾಸ್ತಿ ವೇಟ್ ಇರೋ 100 kg ಇರೋ ಪರ್ಸನ್ನ ತೊಗೊಳೋಣ. ನಾವು ಒಂದು ವೇಟ್ ನೋಡಿದಾಗಿಲ್ಲ 100 kg ಇರುತ್ತೆ. ಯಾವುದೇ ಮಾರ್ಚ್ನಲ್ಲಿ ಹೋದಾಗ ಏನಾಗಿರುತ್ತೆ 37 kgs ಇರುತ್ತೆ. ಸೊ ಯಾಕೆ, ಸೊ ವೇಟು, ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ದಿ ಗ್ರಾವಿಟಿ ಆನ್ ಆ್ಯನ್ ಆಬ್ಜೆಕ್ಟ್. ಓಕೆ, ಸೊ ಅರ್ತ್ ಸರ್ಫೇಸ್ನಲ್ಲಿ ಅರ್ತ್ ಮೇಲೇನು ಗ್ರಾವಿಟಿ ಬೇರೆ ಇದೆ, ಮಾರ್ಸ್ ಮೇಲೆ ಏನಿದೆ ಗ್ರಾವಿಟಿ ಬೇರೆ ಇದೆ. ಓಕೆ, ದೇ ಆರ್ ಡಿಫರ್ ಫ್ರಮ್ ಈಚ್ ಅದರ್. ಸೊ ನಾವು ಅರೌಂಡ್ 60 to 67 ಏನು ಪರ್ಸೆಂಟು ಏನು ಗ್ರಾವಿಟಿ ಡಿಫರ್ ಇದೆ ಅರ್ತಿಗೂ ಮತ್ತು ಮಾರ್ಸಿಗೂ ನಾವು ಕಂಪೇರ್ ಮಾಡಿದರೆ, ಹೌದಲ್ವಾ. ಸೊ ಅದ್ರ ಸಂಬಂಧ ವೇಟ್ ಈಸ್ ನಥಿಂಗ್ ಬಟ್ ದ ಫೋರ್ಸ್ ಎಕ್ಸರ್ಟೆಡ್ ಬೈ ಅ ಗ್ರಾವಿಟಿ ಆನ್ ಆ್ಯನ್ ಆಬ್ಜೆಕ್ಟ್. ಓಕೆ, ಸೊ ಮಾರ್ಸ್ ಅಂತಂದರೆ ಏನು, ದ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ವಿಚ್ ಈಸ್ ಪ್ರೆಸೆಂಟ್ ಇನ್ ಇಟ್. ಸೊ ಒಂದು ಯಾವುದೋ ಒಂದು ಮ್ಯಾಟರ್. ಸೊ ಹಿಯರ್ ನಾವು ಯಾವುದೇ ಒಂದು ಸಬ್ಸ್ಟೆನ್ಸ್ ತೊಗೊಂಡ್ರೆ ಅದರೊಳಗೆ ಎಷ್ಟು ಅಮೌಂಟ್ ಆಫ್ ಮ್ಯಾಟರ್ ಪ್ರೆಸೆಂಟ್ ಐತೆ ಅಂತ ಹೇಳಿ ನಾವೇನು ನೋಡ್ತೇವಲ್ಲ, ದ್ಯಾಟ್ ಈಸ್ ಮಾಸ್. ವೇಟ್ ಅಂತಂದರೆ ಸೊ ಎಷ್ಟು ಗ್ರಾವಿಟೇಷನಲ್ ಫೋರ್ಸು ಆಬ್ಜೆಕ್ಟ್ ಮೇಲೆ ಏನು ಎಕ್ಸರ್ಟ್ ಆಗಿದೆ ಅನ್ನೋದನ್ನು ನಾವೇನು ಸ್ಟಡಿ ಮಾಡ್ತೀವಲ್ಲ, ದ್ಯಾಟ್ ಈಸ್ ವೇಟ್ ಅಲ್ವಾ. ಸೊ ಮಾಸಿಗೆ ಮತ್ತು ವೇಟಿಗೆ ಡಿಫ್ರೆನ್ಸ್ ಗೊತ್ತಾಯ್ತಾ. ಸೊ ನೆಕ್ಸ್ಟ್, ಸೊ ಹಿಯರ್ ನಾವು ವೆನ್ ವಿ ಕನ್ಸಿಡರ್ ದಿ ಮಾಸ್, ದಿಸ್ ಈಸ್ ಕಾನ್ಸ್ಟೆಂಟ್, ಇಟ್ ಈಸ್ ನಾಟ್ ಗೋಯಿಂಗ್ ಟು ವೇರಿ. ಓಕೆ, ಸೊ ನೀವು ಯಾವುದೇ ಒಂದು ಸಬ್ಸ್ಟೆನ್ಸ್, ಈಗ ಹ್ಯೂಮನ್ ಬಾಡಿಯನ್ನು ತೊಗೊಂಡ್ರೆ ಸೊ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಹೇಗಿದೆ ಹಾಗೆ ಇರುತ್ತೆ, ರೆಸ್ಪಿರೇಷನ್ ಸಿಸ್ಟಮ್ ಹೇಗಿರುತ್ತೆ ಹಾಗೆ ಇರುತ್ತೆ, ಎಕ್ಸ್ಕ್ರೀಷನ್ ಸಿಸ್ಟಮ್ ಹೇಗಿರುತ್ತೆ ಹಾಗೆ ಇರುತ್ತೆ, ಲಿವರು, ಸ್ಮಾಲ್ ಇಂಟೆಸ್ಟೈನು, ಲಾರ್ಜ್ ಇಂಟೆಸ್ಟೈನು, ಸೊ ಅವೆಲ್ಲ ಹೇಗಿರುತ್ತೆ ಸೇಮ್ ಇರ್ತವೆ. ದ ಪರ್ಸನ್ ಏನು ಅರ್ತ್ ಒಳಗಿದ್ರೂ ಸೇಮ್ ಇರುತ್ತೆ, ಮಾರ್ಸ್ ಒಳಗಿದ್ರೂ ಅವೇ ಏನಿರ್ತವೆ ಪ್ರೆಸೆಂಟ್ ಇರ್ತವೆ ಹ್ಯೂಮನ್ ಬಾಡಿನಲ್ಲಿ. ಬಟ್ ನಮಗೇನಾಗುತ್ತೆ, ವೇಟು ಚೇಂಜ್ ಆಗುತ್ತೆ. ಯಾಕಂತಂದರೆ ಗ್ರಾವಿಟೇಷನಲ್ ಫೋರ್ಸ್ ಏನಾಗುತ್ತೆ, ವೇರಿ ಆಗುತ್ತೆ. ಅರ್ತ್ ಗ್ರಾವಿಟೇಷನ್ ಫೋರ್ಸೇ ಬೇರೆ ಇರುತ್ತೆ, ಮಾರ್ಸ್ ಗ್ರಾವಿಟೇಷನ್ ಫೋರ್ಸೇ ಬೇರೆ ಇರೋದ್ರಿಂದ ಸೊ ಹಿಯರ್ ದ ವೇಟ್ ಈಸ್ ಗೋಯಿಂಗ್ ಟು ವೇರಿ ಬಟ್ ದ ಮಾಸ್ ಈಸ್ ನಾಟ್ ಗೋಯಿಂಗ್ ಟು ವೇರಿ. ಓಕೆ, ಸೊ ಹಿಯರ್ ದ ವೇಟ್ ಈಸ್ ಗೋಯಿಂಗ್ ಟು varies according to the gravitational force. ಓಕೆ, ಸೊ ಹೇಗೆ ಗ್ರಾವಿಟೇಷನಲ್ ಫೋರ್ಸ್ ಚೇಂಜ್ ಆಗ್ತಾ ಹೋಗ್ತದಲ್ಲ, ಸೊ ವೇಟ್ ಏನಾಗುತ್ತೆ ವೇರಿ ಆಗ್ತಾ ಹೋಗ್ತದೆ. ಸೊ ಬಟ್ ಮಾಸ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ವೇರಿ, ಇಟ್ ಈಸ್ ಅ ಕಾನ್ಸ್ಟೆಂಟ್. ಓಕೆ, ಸೊ ನಿಮ್ದು ಮಾರ್ಸ್ನಲ್ಲಿ ಹೋದಾಗ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಾದರೂ ಏನು
ಏನಾಗುತ್ತೆ, ಡಿಸಪಿಯರ್ ಆಗುತ್ತಾ? ಇಲ್ಲ. ಅಥವಾ ಎಕ್ಸ್ಕ್ರೀಷನ್ ಸಿಸ್ಟಮ್ ಡಿಸಪಿಯರ್ ಆಗುತ್ತಾ? ಇಲ್ಲ. ಸೊ ಹ್ಯೂಮನ್ ಬಾಡಿ ನೀವು ಮಾರ್ಸಿಗೆ ಕರ್ಕೊಂಡು ಹೋದರೆ ಸೊ ನಿಮ್ದು ಹ್ಯೂಮನ್ ಬಾಡಿ ಒಳಗೆ ಏನು ಆರ್ಗನ್ಸ್ ಇರ್ತಾವ, ನೆಕ್ಸ್ಟ್ ಬ್ಲಡ್ ಇರುತ್ತಲ್ಲ ಅವೆಲ್ಲ ಏನಿರುತ್ತೆ ಸೇಮೇ ಇರುತ್ತೆ. ಬಟ್ ಏನಾಗುತ್ತೆ ಅಲ್ಲಿ ವೇಟ್ ಅಷ್ಟೇ ಏನಾಗುತ್ತೆ ಚೇಂಜ್ ಆಗುತ್ತೆ. ದಿಸ್ ಈಸ್ ಅಬೌಟ್ ದ ಡಿಫ್ರೆನ್ಸ್ ಬಿಟ್ವೀನ್ ದಿ ಮಾಸ್ ಆ್ಯಂಡ್ ವೇಟ್. ಓಕೆ, ಸೊ ಐ ಥಿಂಕ್ ಯು ಆಲ್ ಅಂಡರ್ಸ್ಟ್ಯಾಂಡ್ this concept. So here the mass is nothing but the amount of matter which is present in a substance. Okay, so next the weight is nothing but the force which is exerted by a gravity on an object. Okay, so here when we consider the SI unit, so here the SI unit is kg. ಓಕೆ, ನಮ್ಗೆ ಆಲ್ರೆಡಿ ಗೊತ್ತಿದೆ ಮಾಸ್ನ ನಾವೇನು ಎದ್ರಲ್ಲೇ ವೇ ಮಾಡ್ತೀವಿ, ವೇಟ್ನ ಎದ್ರಲ್ಲೇ ವೇ ಮಾಡ್ತೀವಿ, ಕೆ ಜಿನಲ್ಲಿ ವೇ ಮಾಡ್ತೀವಿ. ಬಟ್ ಇನ್ ಲ್ಯಾಬ್ರೋಟ್ರಿ, ಸೊ ನಾವು ಲ್ಯಾಬ್ರೋಟ್ರಿ ಒಳಗೆ ಕೆಮಿಕಲ್ಸ್ನ ಆಯಿತು ಯಾವುದಾದ್ರೂ ಒಂದು ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡಬೇಕಂತಂದರೆ ಸೊ ಅಲ್ಲಿ ನಾವು ಅಮೌಂಟ್ ಆಫ್ ಕೆಮಿಕಲ್ಸ್ನ ನಾವೇನು ಮಾಡ್ತೀವಿ ಗ್ರಾಮ್ಸ್ನಲ್ಲಿ ವೇ ಮಾಡ್ತೀವಿ. ಯಾಕಂದರೆ ಹ್ಯೂಜ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ತೊಗೊಂಡು ನಾವೇನು ಮಾಡಲ್ಲ ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡಲ್ಲ. ಸ್ಮಾಲ್ ಕ್ವಾಂಟಿಟಿ ಅಥವಾ ಸ್ಮಾಲ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಅವರ ಕೆಮಿಕಲ್ಸ್ನ ತೊಗೊಂಡು ನಾವೇನು ಮಾಡ್ತೇವೆ ಎಕ್ಸ್ಪೆರಿಮೆಂಟ್ಸ್ನ ಕಂಡಕ್ಟ್ ಮಾಡೋದ್ರಿಂದ ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರಾಮ್ಸ್ in a laboratory. Okay, so here we already know 1 kg is equal to 1000 grams. Okay, so this is all about the mass and weight. Okay, so next we will discuss about the volume. So what do you mean by volume? So here in previous class we already discussed about the SI unit of volume. Then what do you mean by volume? Volume antandre enu? So here the volume is nothing but the space which is occupied by the substance. Okay, so this is nothing but the amount of space which is occupied by the substance. ಸೊ ಅಮೌಂಟ್ ಆಫ್ ಸ್ಪೇಸ್ ಅಕ್ಯುಪೈಡ್ ಬೈ ದಿ ಸಬ್ಸ್ಟೆನ್ಸ್. ಹೇಗೆ? ಸೊ ಇದೊಂದೇನಿದೆ ರೂಮ್ ಇದೆ, ರೂಮ್ನಲ್ಲಿ ನಾವು ಎಷ್ಟು ಮಟೀರಿಯಲ್ಸ್ ಅಥವಾ ಎಷ್ಟು ಸಬ್ಸ್ಟೆನ್ಸ್ ನಾವೇನು ಮಾಡ್ಬೋದು ಸ್ಟೋರ್ ಮಾಡ್ಬೋದು, ಎಷ್ಟು ಸಬ್ಸ್ಟೆನ್ಸ್ನ ಫಿಲ್ ಮಾಡ್ಬೋದು ಅನ್ನೋದನ್ನೇ ನಾವು ಸ್ಟಡಿ ಮಾಡ್ತೇವಲ್ಲ ದಟ್ ಈಸ್ ನಥಿಂಗ್ ಬಟ್ ದಿ ವ್ಯಾಲ್ಯೂಮ್. ಓಕೆ, ಸೊ ವ್ಯಾಲ್ಯೂಮ್ ಈಸ್ ನಥಿಂಗ್ ಬಟ್ ದ ಅಮೌಂಟ್ ಆಫ್ ಸ್ಪೇಸ್ ಅಕ್ಯುಪೈಡ್ ಬೈ ದಿ ಸಬ್ಸ್ಟೆನ್ಸ್. ಸೊ ಇದು ಒಂದು ವ್ಯಾಲ್ಯೂಮ್, ಇದೇನಿದು ವ್ಯಾಲ್ಯೂಮ್ ಆಫ್ ದಿಸ್ ರೂಮ್. ಓಕೆ, ಸೊ ಇದನ್ನು ಹೇಗೆ ನಾವು ಇದು ಮಾಡ್ತೇವೆ, ಎಷ್ಟು ಸಬ್ಸ್ಟೆನ್ಸ್ ಇದ್ರೊಳಗೆ ಏನು ಅಕ್ಯುಪೈ ಮಾಡ್ತಾವ ಅಂತ ಹೇಳಿ ನಾವೇನು ಕನ್ಸಿಡರ್ ಮಾಡ್ತೇವಲ್ಲ ಸೊ ದಟ್ ಈಸ್ ನಥಿಂಗ್ ಬಟ್ ದಟ್ ಸ್ಪೇಸ್ ಈಸ್ ಕಾಲ್ಡ್ ದಿ ವ್ಯಾಲ್ಯೂಮ್ ಆಫ್ ರೂಮ್. ಓಕೆ, ಸೊ ನಾವು ಅದನ್ನು ಹೇಗೆ ಮಾಡ್ತೇವೆ, ನಾವು ಪ್ರೀವಿಯಸ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ವ್ಯಾಲ್ಯೂಮ್ ಹೇಗೆ ಐಡೆಂಟಿಫಿಕೇಶನ್ ಮಾಡ್ತೇವೆ. ಸೊ ವ್ಯಾಲ್ಯೂಮ್ ಈಸ್ ನಥಿಂಗ್ ಬಟ್ ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್ ಅಲ್ವಾ. ಸೊ ಲೆಂತ್ ಇಂಟು ವಿಡ್ತ್ ಇಂಟು ಹೈಟ್. ಸೊ ನೀವು ಒಂದು ಯಾವುದಾದ್ರೂ ಕಾರ್ನರ್ ತೊಗೊಂಡ್ರೆ, ಒಂದು ರೂಮಿಂದ ಕಾರ್ನರ್ ಇದೇ ಈ ಸೈಡ್ ಕಾರ್ನರ್ ಅಂತ ತೊಗೊಂಡ್ರೆ ಸೊ ನಾವು ಹೇಗೆ ಇದನ್ನು ನಾವು ಏರಿಯಾ ಅಥವಾ ವ್ಯಾಲ್ಯೂಮ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ಸೊ ಹಿಯರ್ ದ ಲೆಂತ್ ಇಂಟು ವಿಡ್ತ್ ಇಂಟು height. So that is nothing but the volume of this area. So we already know the SI unit of length. Okay, so ನಾವು ಲೆಂತ್ ನ ಎದರಲ್ಲಿ ಮೆಜರ್ ಮಾಡ್ತೇವೆ, ಮೀಟರ್. ಸೊ ವಿಡ್ತ್ ನು ನಾವೇನು ಎದರಲ್ಲಿ ಮೆಜರ್ ಮಾಡ್ತೇವೆ, ಮೀಟರ್. ನೆಕ್ಸ್ಟ್ ಹೈಟ್ ನ ಮೀಟರ್. ಸೊ ಹಿಯರ್ ದ SI unit of volume is m cube. So this is the SI unit of volume. So we already studied this one in a previous class alva. So next same way, so here when we consider the laboratory level, so ನಾವು ಇದನ್ನ ಏನು ಮಾಡ್ತೀವಿ, ಸೊ ಮೀಟರ್ ಕ್ಯೂಬ್ನ ಸೊ ನಾವು SI ಯೂನಿಟ್ ಅಂತ ಹೇಳಿ ತೊಗೊಂಡ್ರೆ ಸೊ ಲ್ಯಾಬ್ರೋಟ್ರೀಸ್ನಲ್ಲಿ ನಾವೇನು ಮಾಡ್ತೇವೆ CM ಕ್ಯೂಬ್ಸ್ ನೆಕ್ಸ್ಟ್ DM ಕ್ಯೂಬ್ನ ಯೂಸ್ ಮಾಡ್ತೇವೆ ಮೆಜರ್ಮೆಂಟ್ ಮಾಡಲಿಕ್ಕೆ. CM ಕ್ಯೂಬ್ ಮತ್ತು DM ಕ್ಯೂಬ್ನ ಯೂಸ್ ಮಾಡ್ತೇವೆ ಫಾರ್ ಅ ಮೆಜರ್ಮೆಂಟ್ ಆಫ್ ಲಿಕ್ವಿಡ್. ವ್ಯಾಲ್ಯೂಮ್ ಆಫ್ ಲಿಕ್ವಿಡ್ ವಿ ಆರ್ ಗೋಯಿಂಗ್ ಟು ಯೂಸ್ ಲೀಟರ್ಸ್.
Okay, so liter is going to use for a measurement of volume of liquid, but it is not a SI unit. Okay, so this is not SI unit, but it is used to measure the volume of liquid alva, so liquid or solution. But so in laboratory level, so for a measurement of liquid or solution, we are going to use pipettes, burettes and measuring cylinder. So they are also called graduated cylinders. And for a known volume solution, we are going to use the volumetric flask. Okay, so ಇವರೆಲ್ಲ ಅಪಾರ್ಟಸ್ನ ಏನು ಮಾಡ್ತೀವಿ ನಾವು, ಸೊ ನಿಮ್ಮದು ರೆಗ್ಯುಲರ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವಾಗ ರೆಗ್ಯುಲರ್ ಲ್ಯಾಬ್ನಲ್ಲಿ ನಾವು ಅದ್ರದ್ದು ಇಂಟ್ರೊಡಕ್ಷನ್ನ ಕೊಡ್ತೇವೆ. ಓಕೆ, this is all about the volume. Okay, so next we will discuss about the density. So density is the another property of matter. So in previous class we discussed about the density. So SI unit of density, ಹೌದಲ್ವಾ? So density ಅಂತಂದ್ರೆ, so this is indicated by rho. ಓಕೆ, ಸೊ ರೋ ಇಂದ ನಾವೇನು ಮಾಡ್ತೇವೆ, ಇಂಡಿಕೇಟ್ ಮಾಡ್ತೇವೆ. ನೆಕ್ಸ್ಟು ಹಿಯರ್ ದ ಎಸ್ ಐ ಯೂನಿಟ್ ಆಫ್ ಡೆನ್ಸಿಟಿ ಈಸ್, ಸೊ ಎಸ್ ಐ ಯೂನಿಟ್ದು ಫಾರ್ಮುಲಾ ಏನು ಬರುತ್ತೆ, ಮಾಸ್ ಪರ್ ವ್ಯಾಲ್ಯೂಮ್ ಅಲ್ವಾ? ಸೊ ಎಸ್ ಐ ಯೂನಿಟ್ ಏನು ಬರುತ್ತೆ ನೋಡಿ, ಮಾಸ್ನ ಇದರಲ್ಲೇ ಏನು ಮಾಡ್ತೀವಿ ನಾವು, ಕೆ ಜಿ ಪರ್ ಎಮ್ ಕ್ಯೂಬ್. ಸೊ ಹಿಯರ್ ದಿಸ್ ಈಸ್ ಕೆ ಜಿ ಪರ್ ಮೀಟರ್ cube. So this is the SI unit which is used to measure the density of a substance. Okay, so here density means the mass per unit volume is nothing but the density. So density ಅಂತಂದ್ರೆ, so mass per unit ವ್ಯಾಲ್ಯೂಮ್. ಓಕೆ, ಒಂದು ವ್ಯಾಲ್ಯೂಮ್ನಲ್ಲಿ ಎಷ್ಟು ಅಮೌಂಟ್ ಆಫ್ ಮಾಸ್ ಪ್ರೆಸೆಂಟ್ ಐತೆ ಅನ್ನೋದನ್ನು ನಾವೇನು ಸ್ಟಡಿ ಮಾಡ್ತೇವಲ್ಲ, ದಟ್ ಈಸ್ ನಥಿಂಗ್ ಬಟ್ ದಿ ಡೆನ್ಸಿಟಿ. ಸೊ ಡೆನ್ಸಿಟಿ ಎಸ್ ಐ ಯೂನಿಟ್ ಈಸ್ ಕೆ ಜಿ ಪರ್ ಮೀಟರ್ ಕ್ಯೂಬ್. ಬಟ್ ಇನ್ ಲ್ಯಾಬ್ರೋಟ್ರಿ ವಿ ಆರ್ ಗೋಯಿಂಗ್ ಟು ಯೂಸ್ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್. ಓಕೆ, ಸೊ ನಾವು ಸ್ಮಾಲ್ ಕ್ವಾಂಟಿಟಿ ಒಳಗೆ ಯೂಸ್ ಮಾಡೋದ್ರಿಂದ ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ನ ಲ್ಯಾಬ್ರೋಟ್ರಿ ಲೆವೆಲಲ್ಲಿ ಯೂಸ್ ಮಾಡ್ತೇವೆ. ಸೊ ಹಿಯರ್ ಗ್ರಾಮ್ ಈಸ್ ಯೂಸ್ಡ್ ಫಾರ್ ದಿ ಮಾಸ್ ಆಫ್ ಅ ಸಬ್ಸ್ಟೆನ್ಸ್. ಸೊ ಸೆಂಟಿಮೀಟರ್ ಕ್ಯೂಬ್ ಈಸ್ ಯೂಸ್ ಫಾರ್ ದ ವ್ಯಾಲ್ಯೂಮ್ ಆಫ್ ಅ unit. Okay, so next here when we consider the density, it is going to tell us that, so here the total the particles packing efficiency, sorry, here the density is going to explain that the closeness of a particles. ಓಕೆ, ಸೊ ಒಂದು ವ್ಯಾಲ್ಯೂಮ್ನಲ್ಲಿ ಎಷ್ಟು ಪಾರ್ಟಿಕಲ್ಸ್ ಕ್ಲೋಸ್ಲಿ ಪ್ಯಾಕ್ ಆಗಿದ್ದೇವೆ ಅಂತ ಹೇಳಿ ನಾವೇನು ಮಾಡ್ತೀವಿ, ಡೆನ್ಸಿಟಿಯಲ್ಲಿ ನಾವೇನು ಮಾಡ್ತೇವೆ, ಸ್ಟಡಿ ಮಾಡ್ತೀವಿ. ಸೊ ಎಕ್ಸಾಂಪಲ್ ತೊಗೊಂಡ್ರೆ ನೀವು ವಾಟರ್ ಮತ್ತು ಹನಿನ ಎಕ್ಸಾಂಪಲ್ ತೊಗೋಬೋದು. ವಾಟರ್ದು ಡೆನ್ಸಿಟಿ ಏನಿದೆ, ಕಡಿಮೆ ಇದೆ ವೆನ್ ಕಂಪೇರ್ಡ್ ಟು ಹನಿ. ಯಾಕಂತಂದರೆ ಸೊ ನೀವು ವಾಟರ್ನ ಮತ್ತು ಹನಿನ ಒಂದೇ ಲೆವೆಲಿಂದ ಏನು ಮಾಡಿದರೆ, ಡ್ರಾಪ್ ಮಾಡಿದರೆ ಸೊ ವಾಟರ್ ಫೋರ್ಸ್ ಆಗಿ ಬೀಳುತ್ತೆ. ಸೊ ಹನಿ ಏನಾಗುತ್ತೆ, ಸ್ಲೋ ಆಗಿ ಬೀಳುತ್ತೆ. ಯಾಕೆ ಅಂತಂದರೆ ಸೊ ಹನಿದು ಡೆನ್ಸಿಟಿ ಜಾಸ್ತಿ ಇದೆ. ಎದಕ್ಕೆ ಜಾಸ್ತಿ ಇದೆ, ಸೊ ಹನಿಯಲ್ಲಿ ಪಾರ್ಟಿಕಲ್ಸ್ ಏನಿದ್ದಾವೆ ಕ್ಲೋಸ್ಲಿ ಪ್ಯಾಕ್ ಆಗಿದ್ದಾವೆ. ಸೊ ಕ್ಲೋಸ್ಲಿ ಪ್ಯಾಕ್ ಆಗಿರೋದ್ರಿಂದ ಸೊ ಅಲ್ಲಿ ಏನಾಗಿದೆ, ಸ್ಲೋ ಆಗಿ ಫಾಲ್ ಆಗುತ್ತೆ. ವಾಟರ್ನಲ್ಲಿ ಲೂಸ್ಲಿ ಪ್ಯಾಕ್ ಆಗಿರೋದ್ರಿಂದ ಏನಾಗುತ್ತೆ, ಫಾಸ್ಟಾಗಿ ಫಾಲ್ ಆಗುತ್ತೆ. ಹೌದಲ್ವಾ? ಸೊ if the density is more, the particle packing is also more. Okay, so density more ittandre close packing of particles also more. Okay, so particles ಏನಿರುತ್ತೆ ಜಾಸ್ತಿ ಕ್ಲೋಸ್ ಆಗಿ ಪ್ಯಾಕ್ ಆಗಿರುತ್ತೆ. So this is about the density. Okay, so next we will discuss about the temperature. ಸೊ ಟೆಂಪ್ರೇಚರ್ನ ಕ್ಯಾಪಿಟಲ್ ಟಿ ಇಂದ ಏನು ಮಾಡ್ತೇವೆ, ನಾವು ಇಂಡಿಕೇಟ್ ಮಾಡ್ತೇವೆ. ಸೊ ಹಿಯರ್ ದ ಟೆಂಪ್ರೇಚರ್ ಹ್ಯಾಸ್ ದಿ 3 ಡಿಫ್ರೆಂಟ್ ಸ್ಕೇಲ್ಸ್. ಸೊ ಫಸ್ಟ್ ಒನ್ ಈಸ್ ಡಿಗ್ರಿ ಸೆಲ್ಸಿಯಸ್, ಸೆಕೆಂಡ್ ಒನ್ ಈಸ್ ಡಿಗ್ರಿ ಫ್ಯಾರನೈಟ್, ಥರ್ಡ್ ಒನ್ ಈಸ್ ಕೆಲ್ವಿನ್. ಓಕೆ, ಸೊ ನಾವು ಟೆಂಪ್ರೇಚರ್ನ 3 ಸ್ಕೇಲ್ನಲ್ಲಿ ನಾವೇನು ಮಾಡ್ತೇವೆ, ಮೆಜರ್ ಮಾಡ್ತೇವೆ. ಫಸ್ಟ್ ಒನ್ ಈಸ್ ಡಿಗ್ರಿ ಸೆಲ್ಸಿಯಸ್, ಸೆಕೆಂಡ್ ಒನ್ ಈಸ್
degree Fahrenheit, third one is Kelvin. So here the Kelvin is the SI unit. So when we consider the okay, now temperature na idರಲ್ಲಿ measure ಮಾಡ್ಬೇಕು, thermometer ನಲ್ಲಿ measure ಮಾಡ್ತೇವಾ. So just imagine this is the thermometer. So this is Celsius thermometer, this is Kelvin, this is Fahrenheit, this is Kelvin. Okay, so here the Celsius thermometer, it is calibrated from 0 degree to 100 degree Celsius. Okay, so 0 degree to 100 degree Celsius. So here the 0 degree Celsius is nothing but the freezing point of yaudurdu freezing point to freezing point of water. Next 100 degree Celsius is the boiling point of this is the freezing point of water and this is the boiling point of water. ಸೊ ಇದನ್ನೇ ನೀವು ಯಾವುದಾದ್ರೂ ಥರ್ಮೋಮೀಟರ್ ಸೆಲ್ಸಿಯಸ್ ಒಳಗಿರೋ ಥರ್ಮೋಮೀಟರ್ ನೋಡಿದರೆ 0 to 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಸೊ ನೆಕ್ಸ್ಟ್ ನಾವು ಸೆಲ್ಸಿಯಸ್ಸಿಂದ ಫ್ಯಾರನ್ಹೀಟಿಗೆ ಹೆಂಗೆ ಡಿಗ್ರಿ ಆಫ್ ಫ್ಯಾರನ್ಹೀಟಿಗೆ ಹೆಂಗೆ ಕನ್ವರ್ಟ್ ಮಾಡ್ತೇವೆ. ಸೊ ಹಿಯರ್ ವಿ ಹ್ಯಾವ್ ದಿ ಫಾರ್ಮುಲಾ ಟು ಕನ್ವರ್ಟ್ ದಿ ಸೆಲ್ಸಿಯಸ್ ಟು ಫ್ಯಾರನ್ಹೈಟ್. ಓಕೆ, ಸೊ ಹಿಯರ್ ಎಫ್ ಡಿಗ್ರಿ ಆಫ್ ಫ್ಯಾರನ್ಹೈಟ್ ಈಕ್ವಲ್ ಟು 9/5 into degree of Celsius plus 32. So this is used to convert the degree to Fahrenheit. Okay, so ಈಗ ಎಕ್ಸಾಂಪಲ್, ಸೊ 0 ಡಿಗ್ರಿ ಸೆಲ್ಸಿಯಸ್ ಇದೆ. 0 ಡಿಗ್ರಿ ಸೆಲ್ಸಿಯಸ್ನ ನಾವು ಫ್ಯಾರನ್ಹೈಟಿಗೆ ಕನ್ವರ್ಟ್ ಮಾಡಬೇಕಂತಂದರೆ ಸೊ ಹಿಯರ್ 9/5 into 0 plus 32. So 0 multiplied by anything will be 0, 0 plus 32. So here the 0 degree Celsius is nothing but the 32 Fahrenheit. Okay, so here this is started from 32 degree Fahrenheit. So same Celsius ಒಳಗೆ 0 ಡಿಗ್ರಿಯಿಂದ ಸ್ಟಾರ್ಟ್ ಆಗುತ್ತಲ್ಲ, ಸೇಮ್ ವೇ ಸೊ ಫ್ಯಾರನ್ಹೈಟ್ ಒಳಗೆ 32 ಡಿಗ್ರಿಯಿಂದ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನಾವೀಗ 0 ಡಿಗ್ರಿ ವ್ಯಾಲ್ಯೂಯೇಷನ್ ನಾವು ಮಾಡಿದ್ವಿ. ಸೊ ನೆಕ್ಸ್ಟ್ 100 ಡಿಗ್ರಿ ಬಾಯ್ಲಿಂಗ್ ಪಾಯಿಂಟ್ನ ಹೇಗೆ ವ್ಯಾಲ್ಯೂ ಮಾಡೋದು. ಸೊ ಪುಟ್ ಹಿಯರ್ 100. ಸೊ 5 ones are 5, 20s are 9 into 20 180. 180 plus 32, 180 plus 32 ಎಷ್ಟಾಗುತ್ತೆ 212. So this is the boiling point of water in Fahrenheit, 212 degree Fahrenheit. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಆಲ್ರೆಡಿ ಏನಾಯಿತು ಫ್ಯಾರನ್ಹೈಟಿಗೆ ಹೇಗೆ ಕನ್ವರ್ಟ್ ಮಾಡ್ಬೇಕಂತ ಹೇಳಿ ಗೊತ್ತಾಯಿತು. ಫ್ಯಾರನ್ಹೈಟಿಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಏನು ಬೇಕು ನಮಗೆ, ಫ್ಯಾರನ್ಹೈಟ್ ಡಿಗ್ರಿ ಆಫ್ ಫ್ಯಾರನ್ಹೈಟ್ ಈಕ್ವಲ್ ಟು 9/5 into degree of Celsius plus 32. This is the formula which is used to convert the degree Celsius to Fahrenheit. So same way Celsius to Kelvin we are going to use Celsius plus 273.15. So this is the formula which is used to convert the Celsius to Kelvin. Okay, so Celsius to Kelvin convert ಮಾಡಬೇಕಂದ್ರೆ ಸೊ 0 ಡಿಗ್ರಿ ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ ವಾಟರ್ದು 0 ಡಿಗ್ರಿ ಇದೆ. ಸೊ 0 ಡಿಗ್ರಿ ಅಂದರೆ ಕೆಲ್ವಿನಿಗೆ ಕನ್ವರ್ಟ್ ಮಾಡಿದರೆ ಎಷ್ಟಾಗುತ್ತೆ ಅದು. ಸೊ 0 ಡಿಗ್ರಿ ಅಂದರೆ 273.15 ಆಗುತ್ತೆ. ಸೊ ಹಿಯರ್ ಇಟ್ ಈಸ್ ಸ್ಟಾರ್ಟೆಡ್ ಫ್ರಮ್ 273.15 ವಿಚ್ ಈಸ್ ದಿ freezing point of water in Kelvin. Okay, so same way boiling point of water ಅಂತಂದರೆ ಸೊ ಹಿಯರ್ K equal to 100 ಹಾಕಬೇಕು. ಸೊ 100 ಹಾಕಿದ್ರೆ ಏನಾಗುತ್ತಿಲ್ಲ 100 plus 273 ಅಂತಂದರೆ ಸೊ ಏನಾಗುತ್ತೆ ಇದು K equal to Kelvin equal to 373. So this is the boiling point of water. Okay, so here 373
which is the boiling point of water. So here the Kelvin is the SI unit. So here the degree Celsius we are going to use this one in a weather telecast ನಲ್ಲಿ ಯೂಸ್ ಮಾಡ್ತಾರೆ. ನೀವು ಹ್ಯುಮಿಡಿಟಿ ಚೆಕ್ ಮಾಡ್ಲಿಕ್ಕೆ ಏನು ಮಾಡ್ತಾರೆ, ಡಿಗ್ರಿ ಸೆಲ್ಸಿಯಸ್ನ ಯೂಸ್ ಮಾಡ್ತಾರೆ. ಬಟ್ ಇದು ಫ್ಯಾರನೈಟ್ನ ನಾವೆಲ್ಲಿ ಯೂಸ್ ಮಾಡ್ತೇವೆ? ಸೊ ಡು ಯು ಹ್ಯಾವ್ ಎನಿ ಐಡಿಯಾ ಅಬೌಟ್ ದಿಸ್? ಸೊ ಹಿಯರ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿ ಫ್ಯಾರನೈಟ್ ಇನ್ ಅ ಮೆಡಿಕಲ್ ಫೀಲ್ಡ್. ಸೊ ನಿಮಗೆ ಆಲ್ರೆಡಿ ಈಗ ಅಪ್ಡೇಟ್ಸ್ ಕೊರೋನಾದ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕೊರೋನಾದ್ದು ಅಂತಂದರೆ ಸೊ 100 ಡಿಗ್ರಿಗಿಂತ ಜಾಸ್ತಿ ಇತ್ತಂದರೆ ನಮಗೆ ಕೊರೋನಾ ಸಿಂಪ್ಟಮ್ಸ್ ಇರೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ 100 ಡಿಗ್ರಿ ಅಂತಂದರೆ ನಮ್ಮದು ನಾರ್ಮಲ್ ಹ್ಯೂಮನ್ ಬಾಡಿ ಟೆಂಪ್ರೇಚರ್ 37 ಡಿಗ್ರಿ ಇರುತ್ತೆ. ಸೊ 37 ಡಿಗ್ರಿ ಇನ್ ಸೆಲ್ಸಿಯಸ್. ಓಕೆ, ಸೊ 100 ಡಿಗ್ರಿ ಅಂತಂದರೆ ಸೊ ನಾವೇನಾಗಲ್ಲ, ಅಷ್ಟೊತ್ತಿಗೆ ಬದುಕಿರ್ಲಿಕ್ಕೆ ಚಾನ್ಸ್ ಇರಲ್ಲ. ಸೊ 100 ಡಿಗ್ರಿ ಅಂತಂದರೆ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಫ್ಯಾರನೈಟ್. ಓಕೆ, ಸೊ ಫ್ಯಾರನೈಟ್ ಒಳಗೆ ಏನಿರುತ್ತೆ, ಅದು 100 ಡಿಗ್ರಿ ಇರುತ್ತೆ. ಸೊ ನಾವು ಡಾಕ್ಟರ್ಸು ಆಮೇಲೆ ನಿಮ್ಗೆ ಯಾವುದಾದ್ರೂ ಲ್ಯಾಬ್ ಮೆಡಿಕಲ್ ಫೀಲ್ಡಲ್ಲಿ ಇರೋ ಲ್ಯಾಬ್ ಬರೆದ್ರೆ ಬ್ಲಡ್ ಟೆಸ್ಟಿಗೆಲ್ಲ ಹೋದಾಗ ನಿಮ್ದು ಏನು ಟೆಂಪ್ರೇಚರ್ ಚೆಕ್ ಮಾಡಿದರೆ ಸೊ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಫ್ಯಾರನೈಟ್, ನಾಟ್ ಇನ್ ದ ಫಾರ್ಮ್ ಆಫ್ ಡಿಗ್ರಿ ಸೆಲ್ಸಿಯಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಟೆಂಪ್ರೇಚರ್. ಸೊ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಅಂತಂದರೆ ಏನಂತಂದರೆ ಸೊ ಹಿಯರ್ ನಾವು ಡಿಗ್ರಿ ಸೆಲ್ಸಿಯಸ್ನ ಏನು ಮಾಡ್ಬೋದು, ನೆಗೆಟಿವ್ ವ್ಯಾಲ್ಯೂಸ್ ನಾವೇನು ಮಾಡ್ಬೋದು, ಮೇಜರ್ ಮಾಡ್ಬೋದು. ಅಂತಂದರೆ 0 ಇದ್ದಿದ್ದು -1 ಡಿಗ್ರಿ ಸೆಲ್ಸಿಯಸ್, -2 ಡಿಗ್ರಿ ಸೆಲ್ಸಿಯಸ್, -5 ಡಿಗ್ರಿ ಸೆಲ್ಸಿಯಸ್. ಸೊ ನೀವು ಹಿಮಾಲಯಕ್ಕೆಲ್ಲ ಹೋದರೆ, ಮೌಂಟೇನ್ಸ್ಗೆಲ್ಲ ಹೋದರೆ ಏನಾಗುತ್ತೆ, ಸೊ ಅಲ್ಲಿ ಡಿಗ್ರಿ ಸೆಲ್ಸಿಯಸ್ನ ನಾವು ಮೈನಸ್ ಹ್ಯುಮಿಡಿಟಿ ಅಂತಂದರೆ ಅಲ್ಲಿ ವೆದರು -1 ಡಿಗ್ರಿ ಸೆಲ್ಸಿಯಸ್ ಒಳಗೆಲ್ಲ ಇರುತ್ತೆ. ಬಟ್ ನಾವೇನು ಮಾಡೋಕ್ಕಾಗಲ್ಲ, ಕೆಲ್ವಿನ್ದು ಮೈನಸ್ ವ್ಯಾಲ್ಯೂಸ್ನ ನಾವೇನು ಮಾಡಲಿಕ್ಕಾಗಲ್ಲ, ಕನ್ವರ್ಟ್ ಮಾಡಲಿಕ್ಕಾಗಲ್ಲ. ಸೊ ದ್ಯಾಟ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು ಸೆಲ್ಸಿಯಸ್. ಓಕೆ, ಸೊ ಇನ್ ಕೆಲ್ವಿನ್ಸ್ there is it is not going to apply the negative values. Okay, so this is all about the temperature. So in today class we discuss about the prefix which are used in the SI system, and also we discussed about some important properties of matter. So in that we discussed about mass and weight. So we already know the difference between mass and weight. Then we discussed about the volume, density and ಟೆಂಪ್ರೇಚರ್. ಓಕೆ, ಸೊ ನಾನು ನಿಮ್ಗೆ ಇದು ಏನು ಈ ಸೆಷನಲ್ಲಿ ಕೊಡ್ತಾ ಇರೋ ಹೋಮ್ವರ್ಕ್ ಅಂದರೆ ಕನ್ವರ್ಟ್ 10 ಡಿಗ್ರಿ ಸೆಲ್ಸಿಯಸ್ ಟು ಡಿಗ್ರಿ ಆಫ್ ಫ್ಯಾರನೈಟ್ ಆ್ಯಂಡ್ ಕೆಲ್ವಿನ್. ಸೇಮ್ ವೇ 25 ಡಿಗ್ರಿ ಸೆಲ್ಸಿಯಸ್ ಟು ಡಿಗ್ರಿ ಆಫ್ ಫ್ಯಾರನೈಟ್ ಆ್ಯಂಡ್ ಕೆಲ್ವಿನ್. ಓಕೆ, ಸೊ ನಾ ಇದನ್ನು ಅಸೈನ್ಮೆಂಟ್ನಲ್ಲಿ ಕೊಟ್ಟಿರಲ್ಲ, ಜಸ್ಟ್ ಈ ಸೆಷನ್ ನೋಡಿದ್ರಷ್ಟೇ ಇದನ್ನು ಮಾಡಲಿಕ್ಕೆ ಏನಿರ್ತಾರೆ, ಏಬಲ್ ಇರ್ತಾರೆ. ಓಕೆ, so this is about today's session. Thank you.